ಹಾಯ್ ನಮಸ್ಕಾರ, ಗೀತಾ ಬಿ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಆಲೂಗಡ್ಡೆ ಬಟಾಣಿ ಪನ್ನೀರ್ ಇತ್ತು. ಇದನ್ನ ಯಾವ ಥರ ಒಂದು ಕರಿ ಮಾಡೋಣ ನೋಡೋಣ ಅಂತ ಹೇಳಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರ್ತೈತೆ, ಅನ್ನಕ್ಕೆ ಚಪಾತಿಗೆ ಸೂಪರ್ ಆಗಿರ್ತೈತೆ. ಈಗ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ, ಅಂದರೆ ಒಂದು ಫ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಬಂದ್ಬಿಟ್ಟು 2 ಈರುಳ್ಳಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 8 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಸಿಮೆಣಸಿನ್ಕಾಯಿ 3, ದೊಡ್ಡ ಈರುಳ್ಳಿ ಹಾಕಿ 2 ದಪ್ಪದು ಆ ಥರ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೀವು ತುಪ್ಪದೊಳಗೆ ಫ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಎಣ್ಣೆನೂ ಬಳಸ್ಬೋದು, ಸಾಸಿವೆ ಎಣ್ಣೆ ಬಳಸ್ಬೋದು, ಕೊಬ್ಬರಿ ಎಣ್ಣೆ ಬಳಸ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು 2 ದೊಡ್ಡ ಟೊಮಟೊ ತಗೊಂಡು ಅದನ್ನು ಅರ್ಧ ಭಾಗ ಅದು ಫ್ರೈ ಆಗಿಬಿಟ್ಮೇಲೆ ಈ ಟೊಮಟೊ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಮ್ಯಾಶ್ ಆಗೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಬಂದು ಸ್ವಲ್ಪ ಕಲ್ಲು ಉಪ್ಪು ಹಾಕಿದ್ದೀನಿ, ಒಂಚೂರು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದು ತೆಗೆದು ಹಾರ್ಲಿಕ್ಕೆ ಇಡೋಣ. ಈಗ ಮಿಕ್ಸಿ ಜಾರಿಗೆ ಆರ್ಬಿಟ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ಎಲ್ಲನೂ ಹಾಕಾಯ್ತು. ಈಗ ಮುಚ್ಚಿ ರುಬ್ಕೊಂಬರೋಣ. ನೋಡಿ ನುಣ್ಣಗೆ ರುಬ್ಬಿದ್ದೀನಿ. ಈಗ ತಿರ್ಗಾ ಅದೇ ಫ್ಯಾನ್ ಇಟ್ಟು ಒಂಚೂರು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ಬಿಟ್ಮೇಲೆ ಈ ಪನ್ನೀರ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಬಂದ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಫ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೂ ಒಂಚೂರು ಬಿಸಿನೀರೊಳಗೆ ಉಪ್ಪು ಹಾಕ್ಬಿಟ್ಟು ಮತ್ತು ಈ ಪನ್ನೀರನ್ನ ಅದಕ್ಕೆ ಹಾಕ್ಬಿಟ್ಟು ಒಂದು ಕುದಿ ಬಂದಿದ್ದ ತಕ್ಷಣ ಅದನ್ನ ಸೋಸ್ಕೊಬೋದು. ಚೆನ್ನಾಗಿರ್ತೈತೆ. ಇನ್ನೂ ತುಂಬ ಸಾಫ್ಟಾಗಿ ಇರ್ತೈತೆ. ನೋಡಿ ಹಾಗಿದೆ, ಸಾಕು. ಇಷ್ಟ ಆದರೆ ತೆಗೆದು ಒಂದು ಇದಕ್ಕೆ ಹಾಕ್ಕೊಂಡು ತಿರ್ಗಾ ಅದೇ ಫ್ಯಾನಿಗೆ ಎಣ್ಣೆ ಇದೆಯಲ್ಲ ಅದಕ್ಕೇ ಆಲೂಗಡ್ಡೆ ಒಂದು 3/4 ಭಾಗ ಬೇಯಿಸ್ಕೊತೀನಿ, ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ ಹಾಕ್ತಾ ಬಂತು. ಇದನ್ನು ನಾನು ಚೂರಾಗಬೇಕು. ಇದನ್ನು ತೆಗೆದು ಒಂದಕ್ಕೆ ಹಾಕ್ಕೊಂಡು ಈಗ ಒಂದು ಬಾಣಲಿ ಇಟ್ಕೊತೀನಿ. ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ, ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊತೀನಿ, 2 ಲವಂಗ, 1 ಚಕ್ಕೆ, 1 ಅನಾನಸ್ ಹೂವು ಮತ್ತು 1 ಎಲೆ, ಇಷ್ಟು ಹಾಕ್ಕೊತೀನಿ. 3 ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಅರ್ಧ ಸ್ಪೂನು, 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತೀನಿ. ಚೆನ್ನಾಗಿ 3 ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾನು ರುಬ್ಬಿಟ್ಟಿರೋ ಮಸಾಲೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಒಳ್ಳೆ ಮಿಕ್ಸ್ ಆಗಿದ ತಕ್ಷಣ ಆಲೂಗಡ್ಡೆ ಬೇಯಿಸಿದ್ನಲ್ಲ ಅದು ಹಾಕ್ಕೊತೀನಿ. 3/4 ಭಾಗ ಮಾತ್ರ ಆಲೂಗಡ್ಡೆ ಫ್ರೈ ಮಾಡಿದ್ದು, ಅದು ಹಾಕ್ಕೊತೀನಿ. ಅದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಈಗ ಬಟಾಣಿ ಒಂದು ಅರ್ಧ ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ, ಸಣ್ಣ ಬಟ್ಲೊಳಗೆ ಅರ್ಧ ಬಟ್ಲಷ್ಟು. ಅದು ಹಾಕ್ಕೊಂಡು ಜೊತೆಗೇನೆ ಫ್ರೈ ಮಾಡ್ಕೊತೀನಿ, ಮಿಕ್ಸ್ ಮಾಡ್ಕೊತೀನಿ. ಈಗ ಅದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ನಾನು 2.5 ಲೋಟಷ್ಟು ನೀರು ಹಾಕ್ತೀನಿ. ಕೊದಿಬೇಕಲ್ಲ, ಹಾಗಾಗಿ. ಯಾಕಂದರೆ ಅರ್ಧ ಭಾಗ 3/4 ಭಾಗ ಮಾತ್ರ ನಾನು ಆಲೂಗಡ್ಡೆನ ಬೇಯಿಸಿದ್ದು, ಬಟಾಣಿನೂ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು. ರುಚಿಗೆ ಉಪ್ಪು ನೋಡ್ಕೊಂಡು ಉಪ್ಪು ಹಾಕ್ಕೊಂಡ್ರಿ. ಸ್ವಲ್ಪ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡಿ. ಒಂದು ಸತಿ ತೆಗೆದು ಮುಚ್ಚನ ತೆಗೆದು ಒಂದು ಸತಿ ಮಿಕ್ಸ್ ಮಾಡಿ. ನೀವು ಇಲ್ಲಿಗೆ ಹಾಫ್ ಮಾಡ್ಕೊಂಡ್ರೂ ಸಾಕು. ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ಇನ್ನೂ ಸ್ವಲ್ಪ ನೀವು ಒಂದು 5 ನಿಮಿಷ ಮುಚ್ಚಿಡಬೇಕಾಗ್ತಿತ್ತೆ. ಒಂದು 1/4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರಿ. ಕಸ್ತೂರಿ ಮೇಥಿ ಒಂಚೂರು ಅದು ಕೈಯೊಳಗೆ ಉಜ್ಜಿ ಹಾಕ್ಕೊಂಡ್ರಿ. ನೋಡಿ ಮಿಕ್ಸ್ ಆಯಿತು. ಇನ್ನು ಆ ಪನ್ನೀರನ್ನ ನಾನೇನು ಬೇಯಿಸಿ ಫ್ರೈ ಮಾಡಿ ಇಟ್ಟಿದ್ನಲ್ಲ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರ್ತೈತೆ. ಚಪಾತಿಗಾಗಲಿ, ರೋಟಿಗಾಗಲಿ, ಸುಕ್ಕ ಚಪಾತಿಗೆ, ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರ್ತೈತೆ. ರೆಸ್ಟೋರೆಂಟ್ ಥರನೇ ಇರ್ತೈತೆ, ಆದರೆ ಸೂಪರಾಗಿರ್ತೈತೆ. ಇಷ್ಟ ಆಯ್ತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ವಾವ್, ಓಕೆ, ಬಾಯ್.